राज्य में जो म्युनिसिपल एडमिनिस्ट्रेशन के जो कार्मिक लोग जो स्ट्राइक कर रहे हैं उनको संपूर्ण हमारे मैं हो सिद्धू पाटिल सभी सपोर्ट करते हैं, क्योंकि उनको न्याय मिलना चाहिए। जो आउटसोर्स से पेमेंट आ रहा जो 16-17 हज़ार वो सब पीएफ ईपीएफ कट होके 11-12 हज़ार उनके जेब में मिलता, उससे उनका घर भी नहीं चलता, बच्चों का स्कूल कॉलेज नहीं कर सकते। इसलिए मैं सरकार को मिनिस्टर को मैं आग्रह करता हूँ और विनंती करता हूँ कि जल्द से जल्द सॉल्व करे, उनको न्याय डायरेक्ट रिक्रूटमेंट के अवकाश दे बोलकर मैं बोलना चाहता हूँ। आवाज दो, आवाज दो। ಎಲ್ಲಿವರೆಗೆ ಹೋರಾಟ? ಅರೆ ಎಲ್ಲಿವರೆಗೆ ಹೋರಾಟ? ಯಾತಕ್ಕಾಗಿ ಹೋರಾಟ? ಯಾತಕ್ಕಾಗಿ ಹೋರಾಟ? ಅಯ್ಯಯ್ಯೋ 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 ಅಯ್ಯಯ್ಯೋ, ಮಾಡಲೇಬೇಕು 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 ಮಾಡಲೇಬೇಕು, ಆಗ್ಲೇಬೇಕು ಆಗ್ಲೇಬೇಕು। ಆವಾಜ್ ದೋ। ಸರ್ ಈ ಕಡೆ ನೋಡಿ ಜರ ಬೈಟ್ ಸರ್ ಕೈ ಹಿಡಿದಾರ ಬೇಡಿಕೆ ಜರ ಎಲ್ಲರಿಗೆ ನಮಸ್ಕಾರ. ನಮ್ಮ ರಾಜ್ಯಾಧ್ಯಕ್ಷ ಪ್ರಭಾಕರ್ ಅವರು ನನ್ನ ಹತ್ರ ಸುಮಾರು ಸಲ ಬಂದಿದ್ರು. ನಾನು ಅದೇ ರೀತಿ ಇಲ್ಲೇ ಮಂತ್ರಿಗಳವರ ಮೀಟಿಂಗ್ ಮಾಡಿ ಲೋಕಲ್ ಮಿನಿಸ್ಟ್ರಿ ನಿಮಗೆ ಸಂಬಂಧಪಟ್ಟಿದ್ದು ಡಿಪಾರ್ಟ್ಮೆಂಟ್ ಅವರ ನಿಮ್ಮ ಟೈಮ್ದಾಗ ಆಯ್ತು, ಎಲ್ಲರೂ ಒಳ್ಳೆ ಆಗ್ತದೆ, ಎಲ್ಲರೂ ಪಾಪ ಒಳ್ಳೇದಾಗ್ತದೆ। ಮೀಟಿಂಗ್ ಮಾಡಿ ಮತ್ತೆ ಬರ್ತೇನೆ. ಅದ್ರ ಸಲಗೆ ನಾನು ಡೈರೆಕ್ಟ್ ಮುಖ್ಯಮಂತ್ರಿ ಜೊತೆಗೆ ಚರ್ಚೆ ಮಾಡಿ ಇವ್ರದ್ದು ಏನು ಪ್ರಾಬ್ಲಮ್ ಇದೆ ಸಾಲ್ವ್ ಮಾಡಬೇಕಂತ ಇದ್ದೀನಿ. ಈಗ ಟೈಮ್ ಡೇಟ್ ತೊಗೊಂಡು ಆ ಮೀಟಿಂಗ್ ಫಿಕ್ಸ್ ಮಾಡ್ತೀನಿ. ಮತ್ತು ಇವರೆಲ್ಲರೂ ಇಷ್ಟಕ್ಕೆ ಬಂದಿದ್ದಾರೆ, ನಾನು ಇವರೆಲ್ಲರಿಗೆ ಹೇಳ್ತೀನಿ. ಫಸ್ಟ್ ಒಂದು ಸಲ ಮುಖ್ಯಮಂತ್ರಿ ಜೊತೆಗೆ ಚರ್ಚೆ ಆದ್ರ ಮೇಲೆ ನೀವು ಎಲ್ಲರೂ ತೀರ್ಮಾನ ತಗೋರಿ. ಈಗೇನು ಇಷ್ಟಕ್ಕೆ ಕುಂತಿದ್ದೀರಿ, ಇಷ್ಟಕ್ಕೆ ಕ್ಯಾನ್ಸಲ್ ಮಾಡಿ ಅಂತ ಹೇಳಿದ್ದೀನಿ. ಮತ್ತೊಂದು ಸಲ ಚರ್ಚೆ ಮಾಡಿ ಪ್ರಾಬ್ಲಮ್ ಏನಿದೆ ಸಾಲ್ವ್ ಇಲ್ಲ 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 ಜಸ್ಟ್ ಈಗ ಬಂದೆ ನಾನು. ಈಗ ಡಿ ಸಿ ಆಫೀಸ್ನಲ್ಲಿ ರಿವ್ಯೂ ಮೀಟಿಂಗ್ ಮಾಡಿ ಮತ್ತೆ ಕರೆಸಿ ಮಾತಾಡ್ತೀನಿ.